ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ನಮಗೆ ಬರ್ತಾ ಇರೋಂತ ಕಾಯಿಲೆಗಳು ನಾವು ಕುಡಿತಾ ಇರೋಂತ ನೀರು, ತಿಂತಾ ಇರೋಂತ ಫುಡ್ ಅಲ್ಲಿ ನಮ್ಮ ದೇಹ ಹಾಳಾಗ್ತಾನೆ ಇದೆ. ನಾವು ದಿನೇ ದಿನೇ ಕೆಮಿಕಲ್ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಯೂಸ್ ಮಾಡ್ತಾ ಇದೀವಿ. ಮುಂಚೆ ಎಲ್ಲ ಕೆಮಿಕಲ್ ಅನ್ನೋದೇ ನಾವು ಯೂಸ್ ಮಾಡ್ತಿರ್ಲಿಲ್ಲ. ಈಗ ಮಾತೆತ್ತಿದ್ರೆ ಪ್ರತಿಯೊಂದಕ್ಕೂ ಕೆಮಿಕಲ್, ಪ್ರತಿಯೊಂದಕ್ಕೂ ಕೆಮಿಕಲ್. ತರಕಾರಿ ಬೆಳೆಯೋದ್ರಿಂದ ಹಿಡಿದು, ಮನೇಲಿ ವಾಶ್ ಮಾಡೋದ್ರಿಂದ ಹಿಡಿದು, ಪೊಲ್ಯೂಷನ್ ಇಂದ ಹಿಡಿದು ಪ್ರತಿಯೊಂದು ಕೆಮಿಕಲ್ ಆಗ್ಬಿಟ್ಟಿದೆ. ಹಂಗಾಗಿ ನಾವು ಕುಡಿಯೋ ನೀರು ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕಾಗಿದೆ. ಅಂತ ಟೈಮ್ ಬಂದ್ಬಿಟ್ಟಿದೆ. ಈಗ ಏನು ಮಾಡ್ಲಿಕ್ಕೆ ಬರಲ್ಲ, ಅಂತ ಟೈಮ್ ಈಗ ಬಂದಿದೆ. ಈಗ ನಮ್ ದೇಹನ ನಾವು ಹೇಗ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿ ಬರೀ ಸೆಲೆಬ್ರಿಟಿಗಳು ಯೋಚನೆ ಮಾಡೋದಲ್ಲ, ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು. ಇವೆಲ್ಲ ಡಾಕ್ಟರ್ ಹತ್ರ ಹೋದ ಮೇಲೆ ನಾವು ಯೋಚನೆ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆನೆ ಯೋಚನೆ ಮಾಡಿದ್ರೆ ನಮ್ಮ ದೇಹ ಪ್ರೊಟೆಕ್ಟ್ ಮಾಡೋದು ಹೆಂಗೆ, ಆರೋಗ್ಯವಾಗಿರೋದು ಹೆಂಗೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಇಷ್ಟು ದಿನ ನಾವು ಇದೇ ನೀರು ಕುಡಿತಾ ಇದೀವಿ, ಓಕೆ, ಇದು ವಾಟರ್ ಪ್ಯೂರಿಫೈರ್ ಬೇಕೇ ಬೇಕು. ಇದು ವಾಟರ್ ಪ್ಯೂರಿಫೈರ್ ಅಲ್ದಲೆ ಹೆಲ್ತ್ ಬೆನಿಫಿಟ್ ಇರೋಂಥದ್ದು. ಕಾಯಿಲೆ ಬಂದ್ಮೇಲೆ ನಾವು ಶುರು ಮಾಡೋದು ಅಂತ ಅಲ್ಲ, ಕಾಯಿಲೆ ಬರ್ದಲೇ ಇರಂಗೆ ತಡಿಲಿಕ್ಕೆ ಬೇಕಾಗಿರೋದು ಇದೆಲ್ಲ. ಇದು ಈಗಿಂದ ಇರೋದಂತ ಅಲ್ಲ, ಹಳೆ 10 ವರ್ಷ ಆಯ್ತು, 10 years ಆಗಿದೆ ಅಯೋನೈಸರ್ ವಾಟರ್ ಬಂದು. ಅದಕ್ಕೂ ಅಯೋನೈಸರ್ ವಾಟರ್ ಮಿಷಿನ್ ಬಂತು. ಅದಕ್ಕೂ ಮುಂಚೆನು ಬರೀ ಡಾಕ್ಟರ್ಗಳು ಮಾತ್ರ ಪ್ರಿಫರ್ ಮಾಡ್ತಾ ಇದ್ರು. ಈಗ ಸುಮಾರು ವಿಡಿಯೋಸ್ ಇದೆ, ನೀವು ಹುಡ್ಕೋದ್ರೆ ಸಿಗತ್ತೆ, ಪ್ರತಿಯೊಂದು ಡೀಟೇಲ್ ಸಿಗತ್ತೆ ನಿಮಗೆ. ಹೀಗೆ ಬರೀ ವಾಟರ್ ಪ್ಯೂರಿಫೈರ್ ನ ತೋರಿಸ್ತಾ ಇಲ್ಲ, ಅದಕ್ಕಿಂತ ಕಾಸ್ಟ್ಲಿ ಇರುವಂತದ್ದು, ಅದಕ್ಕಿಂತ ಹೆಲ್ತ್ ಬೆನಿಫಿಟ್ ಇರುವಂತದ್ದು ಅಯೋನೈಸ್ಡ್ ವಾಟರ್, ಕೆಂಗನ್ ಆಲ್ಕಲೈನ್ ಅಯೋನೈಸ್ಡ್ ವಾಟರ್ ಮಿಷಿನ್ ನ ತೋರಿಸ್ತಾ ಇದೀನಿ. ಇದ್ರ ಬೆಲೆ ಎಷ್ಟಿದೆ ಅಂತ ತಿಳ್ಕೊಂಬಿಡಿ ಫಸ್ಟ್. ಆಮೇಲೆ ನೀವು ವಿಡಿಯೋ ನೋಡ್ಬೇಕು ಬಿಡ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಇದು 2,77,000 ಅಂದ್ರೆ 2,77,000 ಪ್ರೈಸ್. ನೀವು RO ವಾಟರ್ ಪ್ಯೂರಿಫೈರ್ ಈ ಮಾಡೆಲ್ ಬಂದು ಕಾಪರ್ ಪರ್ಲ್ ಜಸ್ಟ್ 10,000 ಅಂದ್ರೆ 9,500. ಟಾಪ್ ಕ್ವಾಲಿಟಿ RO, UV, TDS, ಕಾಪರ್, ಅಲ್ಕಲೈನ್ ಇರುವಂತದ್ದು, ವಿತ್ ಅಲ್ಕಲೈನ್ ಇರುವಂತದ್ದು ಟಾಪ್ ಕ್ವಾಲಿಟಿ. ಬಟ್ ಇದು ನೋಡ್ಲಿಕ್ಕೆ ಚಿಕ್ಕದಿದೆ, ಬಟ್ 2,77,000. ಇದರಲ್ಲೇ ಇನ್ನೊಂದು ನೆಕ್ಸ್ಟ್ ಟಾಪ್ ಕ್ವಾಲಿಟಿ ಬರುತ್ತೆ. ಒಟ್ಟು 5 ಮಾಡೆಲ್ ಇದೆ ಇದರಲ್ಲಿ. ಅದು ಬಂದು 4 ಲಕ್ಷ. ಈಗ ಡಿಸೈಡ್ ಮಾಡಿ ನೀವು ಈ ವಿಡಿಯೋ ಪೂರ್ತಿ ನೋಡ್ಬೇಕೋ ಬಿಡ್ಬೇಕಾ. RO ವಾಟರ್ ಪ್ಯೂರಿಫೈರ್ ಬೇರೆ, ಅಯೋನೈಸ್ಡ್ ವಾಟರ್ ಮಿಷಿನ್ ಬೇರೆ. ಹೌದು, ಇದರಲ್ಲಿರೋ ನೀರು ಎಲ್ಲರಿಗೂ ಗೊತ್ತು, ಎಲ್ಲರೂ ನೀರು ಕುಡಿತಾರೆ. ಹಾಗಿದ್ರೆ ಈ ನೀರು ಯಾರು ಕುಡಿಬೇಕು? ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಇದೆ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ನೋಡಿ. ಈಗ ವಿಷಯಕ್ಕೆ ಬರ್ತೀನಿ. ಇದು ನಾವು ರೆಗ್ಯುಲರ್ ಇಷ್ಟು ವರ್ಷದಿಂದನೂ ನೋಡ್ತಾ ಇರುವಂತದ್ದು RO ವಾಟರ್ ಪ್ಯೂರಿಫೈರ್. ಇದರಲ್ಲೇ ಬೇರೆ ಬೇರೆ ವಾಟರ್ ಗಳಿಗೆ ಬೇರೆ ಬೇರೆ ವೆರೈಟಿ ಇದೆ. UV-UF ಇದೆ ಹೊಳೆ ನೀರಿಗೆ, ಬೋರ್ ನೀರಿಗೆ RO, UV, TDS ಇದೆ. ವಿತ್ ಅಲ್ಕಲೈನ್ ಇದು ಟಾಪ್ ಕ್ವಾಲಿಟಿ. 2-in-1 ಆಪ್ಷನ್ ಇದ್ರು ಯೂಸ್ ಮಾಡಬಹುದು, ರೆಗ್ಯುಲರ್ ಇದ್ರು ಯೂಸ್ ಮಾಡಬಹುದು. ಇದರಲ್ಲಿ ನಾವು ಹೆಲ್ತ್ ಬೆನಿಫಿಟ್ ಒಂದನ್ನ ಮಾತ್ರ ಜಾಯಿನ್ ಮಾಡಿದ್ದೀವಿ, ಅಷ್ಟೇ ಮಾಡ್ಲಿಕ್ಕೆ ಆಗೋದು. ವಾಟರ್ ಪ್ಯೂರಿಫೈರ್ ಅಲ್ಲಿ, RO ವಾಟರ್ ಪ್ಯೂರಿಫೈರ್ ಅಲ್ಲಿ ಅಲ್ಕಲೈನ್ ನ ಆಡ್ ಮಾಡೋದೇ ಟಾಪ್ ಕ್ವಾಲಿಟಿ. ಅದಕ್ಕಿಂತ ಮುಖ್ಯ, ಈಗ ವಾಟರ್ ಪ್ಯೂರಿಫೈರ್ ಏನ್ ಮಾಡುತ್ತೆ, ನಾವು ಇಷ್ಟು ದಿನ ಮಾಡ್ತಾ ಇರೋದೇನು, RO ವಾಟರ್ ಪ್ಯೂರಿಫೈರ್ ಅಲ್ಲಿ ನೀರ್ನ ಪ್ಯೂರಿಫೈ ಮಾಡ್ತಾ ಇದೀವಿ. ನೀರ್ನ ಪ್ಯೂರಿಫೈ ಮಾಡಿ TDS ನ ಕಡಿಮೆ ಮಾಡಿ, ಜಾಸ್ತಿ ಇದ್ರೆ ಕಡಿಮೆ ಮಾಡಿ, ಅದರಲ್ಲಿರೋ ಬ್ಯಾಕ್ಟೀರಿಯಾ, ವೈರಸ್, ಟರ್ಬಿಡಿಟಿ ಎಲ್ಲ ತೆಗೆದು ಪ್ಯೂರ್ ಮಾಡಿ ನಾವು ಕುಡಿತಾ ಇದೀವಿ. ಬಟ್ ಆ ಕುಡಿಯೋ ನೀರಲ್ಲಿ ಹೆಲ್ತ್ ಬೆನಿಫಿಟ್ ಎಷ್ಟಿದೆ ಅಂತೇಳಿ ನಾವು ಯೋಚನೆ ಕಡಿಮೆ ಮಾಡ್ತಾ ಇದೀವಿ ಅಲ್ವಾ. ನಾವು ಹೆಲ್ತ್ ಬೆನಿಫಿಟ್ ಎಷ್ಟಿದೆ ಅಂತ ನಾವು ಯೋಚನೆ ಮಾಡ್ತಿಲ್ಲ. ಆಕ್ಚುಲಿ ನಾವು ಕುಡಿಯೋ ನೀರಲ್ಲಿ ಏನ್ ಅಲ್ಕಲೈನ್ ಅಂತ ಹೇಳ್ತಾ ಇದೀವಲ್ಲ ಈ ಮಿಷಿನ್ ಅಲ್ಲಿ, ಅದರಲ್ಲಿ pH ಲೆವೆಲ್ ಅಂತ ಬರುತ್ತೆ, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಅದು ನಮಗೆ 8.5 to 9.5 ಇರಬೇಕು. 8.5 to 9.5 ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆ pH ಲೆವೆಲ್ ನ ಮೇಂಟೈನ್ ಮಾಡಿ, ಅಲ್ಕಲೈನಿಟಿ ಮಾಡಿ ನಾವು ಇದರಲ್ಲಿ ನೀರು ಕುಡಿತಾ ಇದೀವಿ. ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಇದರಲ್ಲಿ ನಾವು ಒಂದು ಪ್ರಾಪರ್ಟಿ ಮಾತ್ರ ಆಡ್ ಮಾಡ್ತಾ ಇದೀವಿ, ಅಷ್ಟೇ ಮಾಡ್ಲಿಕ್ಕೆ ಆಗೋದು. ಬಟ್ ಇದರಲ್ಲಿ ಇದು ಅಯೋನೈಸ್ಡ್ ವಾಟರ್ ಅಂತ ಕರಿತೀವಿ. ಇದರಲ್ಲಿ ನಮ್ಮ ಎಲೆಕ್ಟ್ರಾಲೈಸಿಸ್ ಪ್ರೊಸೆಸ್, ಎಲೆಕ್ಟ್ರಿಕಲ್ ಪ್ರೊಸೆಸ್ ಇಂದ ನಾವು ಅಯೋನೈಸೇಷನ್ ಮಾಡ್ತಾ ಇದ್ದೀವಿ. ಅಂದ್ರೆ ನೀರಲ್ಲಿರುವಂತ ಪ್ಯೂರ್ ವಾಟರ್ ಒಂದ್ ಕಡೆ, ಅಲ್ಕಲೈನ್ ವಾಟರ್, ಇನ್ನೊಂದು ಅಸಿಡಿಕ್ ವಾಟರ್. ಇನ್ನು ಎಷ್ಟೋ ಜನಕ್ಕೆ ಏನಪ್ಪಾ ಹೇಳ್ತಾ ಇದ್ದೀರಾ, ಇದು ಅಲ್ಕಲೈನ್ ಅಂದ್ರೆ ಏನು, ಅಸಿಡಿಕ್ ಅಂದ್ರೆ ಏನು, ನಾವು ಇಷ್ಟ ದಿನ ಏನ್ ನೀರ್ ಕುಡಿತಾ ಇದೀವಿ ಅಂತ ಕನ್ಫ್ಯೂಸ್ ಆಗಿರ್ಬೋದು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದರಲ್ಲಿ ನಿಮ್ಮ ಕ್ಲಾರಿಟಿಗೋಸ್ಕರ ಒಂದನ್ನ ಹೇಳ್ತೀನಿ ನಾನು.
ಈಗ ನಾವೆಲ್ಲ ಕುಡಿತಾ ಇದೀವಿ ಎಲ್ಲ ಮಿನರಲ್ ವಾಟರ್, ಆರ್ ಒ ವಾಟರ್ ಪ್ಯೂರಿಫೈರ್, ಆರ್ ಒ ವಾಟರ್ ಅದು ಇದು ಅಂತ ಹೇಳಿ ನಾವು ಎಲ್ಲ ನೀರ್ ಕುಡಿತಾ ಇದೀವಿ. ಇದರಲ್ಲಿ ಇದು ಯಾರು ಯೂಸ್ ಮಾಡ್ತಾ ಇದಾರೆ ಈಗ ಅಂತ ತಿಳ್ಕೊಳ್ಳೋದಾದ್ರೆ ಒಬ್ಬರ ಹೆಸರು ಹೇಳ್ತೀನಿ, ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಹೌದು ಏನಿದೆ ಅದರಲ್ಲಿ ಅನ್ನೋಕ್ಕೋಸ್ಕರ. ನಮ್ಮ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಯಾವ ನೀರ್ ಕುಡಿತಾರೆ ಅನ್ನೋದನ್ನ ಯೋಚನೆ ಮಾಡಿ. ಅವರು ಯಾವ ನೀರ್ ಕುಡಿತಾರೆ ವಿರಾಟ್ ಕೊಹ್ಲಿ, ಅಷ್ಟು ಎನರ್ಜೆಟಿಕ್ ಆಗಿ ಹೆಂಗಿರ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡಿದ್ರೆ ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಈಗ ಸ್ವಲ್ಪ ಅಂದಾಜಾಗಿರ್ಬೇಕಲ್ಲ ನಿಮಗೆ ಯಾವ ನೀರು, ಯಾವ ಮಿಷಿನ್ ಏನು ಅಂತೇಳಿ. ಇದು ಕೆಂಗನ್ ಅಯೋನೈಸ್ಡ್ ವಾಟರ್ ಮಿಷಿನ್ ಇದು. ಓಕೆ, ಕೆಂಗನ್ ವಾಟರ್ ಅಂತ ಹೇಳ್ತಾರೆ, ಎನಾಜಿಕ್ ಕೆಂಗನ್ ವಾಟರ್ ಅಂತ ಹೇಳ್ತಾರೆ. ಇದರಲ್ಲಿ ಸುಮಾರು ತುಂಬಾ ಬ್ರ್ಯಾಂಡ್ಗಳು ಬಂದ್ಬಿಟ್ಟಿದೆ, ಈಗೆಲ್ಲ ತುಂಬಾ ಬ್ರ್ಯಾಂಡ್ ಬಂದಿದೆ. ಇದು ದಿ ಓಲ್ಡೆಸ್ಟ್ ಅಯೋನೈಸ್ಡ್ ವಾಟರ್ ಅಲ್ಲಿ ಫಸ್ಟ್ ಬಂದಿದ್ದ ಕಂಪನಿ. ಈಗ್ಲೂ ಇರೋಂಥದ್ದು, ಈಗ್ಲೂ ಇದೆ, ಈಗ್ಲೂ ರನ್ ಆಗ್ತಿದೆ. ಬಟ್ ಸಾಮಾನ್ಯ ಜನಕ್ಕೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಎಲ್ಲೋ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಇದು ಬೆನಿಫಿಟ್ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ನಾವೇನು ಆರ್ ಒ ವಾಟರ್ ಅಲ್ಲಿ ನಾವೇನು ಅಲ್ಕಲೈನ್ ಆಡ್ ಮಾಡಿ pH ನ ಮೇಂಟೈನ್ ಮಾಡ್ತಾ ಇದೀವಿ, ಅದು ಒಂದು ಪ್ರಾಪರ್ಟಿ ಆಯ್ತು. ಓಕೆ, ಅಲ್ಕಲೈನ್ ವಾಟರ್ ನಾವೇನು 8.5 to 9.5 ಕುಡಿಬೇಕು, ಇದ್ರಲ್ಲಿ ನಾವು ಆಡ್ ಮಾಡಿ ಕುಡಿತಾ ಇದೀವಿ. ಇದರಲ್ಲಿ ನ್ಯಾಚುರಲ್ ಆಗಿ ಬರುತ್ತೆ, ನಾವೇನು ಆಡ್ ಮಾಡೋಂಥದ್ದು ಏನು ಇರಲ್ಲ. ನ್ಯಾಚುರಲ್ ಆಗಿ ನೀರಲ್ಲಿರುವಂತ ಅಲ್ಕಲೈನ್ ನ ಲೆವೆಲ್ ಮಾಡ್ಕೊಡತ್ತೆ. ಏನು 9.5ಗೆ ಮಾಡ್ಕೊಡತ್ತೆ, 8.5 to 9.5. ಮತ್ ಬಾಕಿದೆಲ್ಲ ಎಲ್ಲೋಗುತ್ತೆ? ಅದು ರಿಜೆಕ್ಟ್ ವಾಟರ್ ಅಂತ ಏನ್ ಇದ್ರಲ್ಲಿ ಕರಿತೀವಲ್ಲ ನಾವು, ಅದೇ ರೀತಿ ಇದರಲ್ಲಿ ಕೂಡ ರಿಜೆಕ್ಟ್ ವಾಟರ್ ಬರುತ್ತೆ. ಅದು ಬಂದು 2.5 pH ಇರುತ್ತೆ, 6 pH ಇರುತ್ತೆ. ಅದು ನಾವು ಹ್ಯಾಂಡ್ ಸ್ಯಾನಿಟೈಸರ್ ಆಗಿ ಯೂಸ್ ಮಾಡಬಹುದು, ಸ್ನಾನಕ್ಕೆ ಕೂಡ ಯೂಸ್ ಮಾಡಬಹುದು. ಈ ಮಿಷಿನ್ ಅಲ್ಲಿ ಬರುವಂತದ್ದು 5 ತರ ವೆರೈಟಿ ವಾಟರ್ ಬರುತ್ತೆ. ಯಾವ ವಾಟರ್ ವೇಸ್ಟ್ ಆಗೋದಿಲ್ಲ ಇದ್ರಲ್ಲಾದ್ರೂ ನಾವು ಆರ್ ಒ ವಾಟರ್ ಅಲ್ಲಿ ವೇಸ್ಟೇಜ್ ವಾಟರ್ ನಾವು ಯೂಸ್ ಮಾಡಲ್ಲ. ನೋಡಿರ್ತೀರ ನೀವು, ಆರ್ ಒ ವಾಟರ್ ವೇಸ್ಟೇಜ್ ಆಗಿ ಹೋಗ್ತಾ ಇರುತ್ತೆ. ಅದನ್ನ ಪಾತ್ರೆ ತೊಳೆಯಕ್ಕೆ, ನೆಲ ಒರೆಸಕ್ಕೆಲ್ಲ ಯೂಸ್ ಮಾಡ್ತಾರೆ ಕೆಲವರು, ಸ್ಕ್ಯಾರ್ಸಿಟಿ ಇದ್ದವರೆಲ್ಲ ಆತರ ಮಾಡ್ತಾರೆ. ಬಟ್ ಇದರಲ್ಲಿ ವೇಸ್ಟೇಜ್ ವಾಟರ್ ಕೂಡ ಯೂಸ್ಫುಲ್. ನಾವು ಕುಡಿಲಿಕ್ಕೆ ಯೂಸ್ ಮಾಡೋದು 8.5 to 9.5. ಬಾಕಿದ ಅಸಿಡಿಕ್ ವಾಟರ್ ಏನ್ ಬರುತ್ತಲ್ಲ, ನೀವು ನೋಡಿರ್ತೀರ ನೋಡಿ, ಇದರಲ್ಲಿ ಬರುವಂತ ವಾಟರ್ ನಾವು ಕುಡಿಲಿಕ್ಕೆ ಇನ್ನೊಂದು ಟೈಪ್ ಕೆಳಗಡೆ ಹೋಗಿರುತ್ತೆ. ಅದರಲ್ಲಿ ಬರುವಂತದ್ದು ಅಸಿಡಿಕ್ ವಾಟರ್ 6 pH ಇರುತ್ತೆ, 2.5 pH ಇರುತ್ತೆ. ವಿಡಿಯೋ ಕಂಪ್ಲೀಟ್ ನೋಡಿ, ಒಂದು ನಾಲೆಜ್ ತಿಳ್ಕೊಳ್ಳಿ. ನೀವು ತಗೊಳೋದು ಬಿಡೋದು ಎಲ್ಲ ಆಮೇಲಿಂದು, ಬಟ್ ವಿಷಯನ ಫಸ್ಟ್ ತಿಳ್ಕೊಳ್ಳಿ. ಈಗ ನಾವು ಇಷ್ಟ ದಿನ ಬೋರ್ ನೀರು, ಹೊಳೆ ನೀರು, ಈ ಪ್ಯೂರಿಫೈರ್ ಆ ಪ್ಯೂರಿಫೈರ್ ಇಷ್ಟೇ ಯೋಚನೆ ಮಾಡ್ತಾ ಇದ್ದು, ಇನ್ನು ಮುಂದೆ ಸ್ವಲ್ಪ ಬೇರೆ ತರ ಯೋಚನೆ ಮಾಡಿ. ಯಾಕಂದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ನಮಗೆ ಬರ್ತಾ ಇರೋಂತ ಕಾಯಿಲೆಗಳು ನಾವು ಕುಡಿತಾ ಇರೋಂತ ನೀರು, ತಿಂತಾ ಇರೋಂತ ಫುಡ್ ಅಲ್ಲಿ ನಮ್ಮ ದೇಹ ಹಾಳಾಗ್ತಾನೆ ಇದೆ. ನಾವು ದಿನೇ ದಿನೇ ಕೆಮಿಕಲ್ ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಯೂಸ್ ಮಾಡ್ತಾ ಇದೀವಿ. ಮುಂಚೆ ಎಲ್ಲ ಕೆಮಿಕಲ್ ಅನ್ನೋದೇ ನಾವು ಯೂಸ್ ಮಾಡ್ತಿರ್ಲಿಲ್ಲ. ಈಗ ಮಾತೆತ್ತಿದ್ರೆ ಪ್ರತಿಯೊಂದಕ್ಕೂ ಕೆಮಿಕಲ್. ತರಕಾರಿ ಬೆಳೆಯೋದ್ರಿಂದ ಹಿಡಿದು, ಮನೆಯಲ್ಲಿ ವಾಶ್ ಮಾಡೋದ್ರಿಂದ ಹಿಡಿದು, ಪೊಲ್ಯೂಷನ್ ನಿಂದ ಹಿಡಿದು ಪ್ರತಿಯೊಂದು ಕೆಮಿಕಲ್ ಆಗ್ಬಿಟ್ಟಿದೆ. ಹಂಗಾಗಿ ನಾವು ಕುಡಿಯೋ ನೀರು ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕಾಗಿದೆ. ಅಂತ ಟೈಮ್ ಬಂದ್ಬಿಟ್ಟಿದೆ. ಈಗ ಏನು ಮಾಡ್ಲಿಕ್ಕೆ ಬರಲ್ಲ ಅಂತ ಟೈಮ್ ಈಗ ಬಂದಿದೆ. ಈಗ ನಮ್ ದೇಹನ ನಾವು ಹೇಗ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿ ಬರೀ ಸೆಲೆಬ್ರಿಟಿಗಳು ಯೋಚನೆ ಮಾಡೋದಲ್ಲ, ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು. ಇವೆಲ್ಲ ಡಾಕ್ಟರ್ ಹತ್ರ ಹೋದ ಮೇಲೆ ನಾವು ಯೋಚನೆ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆನೆ ಯೋಚನೆ ಮಾಡಿದ್ರೆ ನಮ್ಮ ದೇಹ ಪ್ರೊಟೆಕ್ಟ್ ಮಾಡೋದು ಹೆಂಗೆ, ಆರೋಗ್ಯವಾಗಿರೋದು ಹೆಂಗೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಇಷ್ಟ ದಿನ ನಾವು ಇದೇ ನೀರು ಕುಡಿತಾ ಇದೀವಿ, ಓಕೆ, ಇದು ವಾಟರ್ ಪ್ಯೂರಿಫೈರ್ ಬೇಕೇ ಬೇಕು. ಇದು ವಾಟರ್ ಪ್ಯೂರಿಫೈರ್ ಅಲ್ದಲೆ ಹೆಲ್ತ್ ಬೆನಿಫಿಟ್ ಇರೋಂಥದ್ದು. ಕಾಯಿಲೆ ಬಂದ್ಮೇಲೆ ನಾವು ಶುರು ಮಾಡೋದು ಅಂತಲ್ಲ, ಕಾಯಿಲೆ ಬರ್ದಲೇ ಇರೋಂಗೆ ತಡಿಲಿಕ್ಕೆ ಬೇಕಾಗಿರೋದು ಇದೆಲ್ಲ. ಇದು ಈಗಿಂದ ಇರೋದಂತ ಅಲ್ಲ, ಅಲ್ಲೇ 10 ವರ್ಷ ಆಯ್ತು, 10 years ಆಗಿದೆ ಅಯೋನೈಸ್ಡ್ ವಾಟರ್ ಬಂದು. ಅದಕ್ಕೂ ಅಯೋನೈಸರ್ ವಾಟರ್ ಮಿಷಿನ್ ಬಂತು. ಅದಕ್ಕೂ ಮುಂಚೆನು ಬರೀ ಡಾಕ್ಟರ್ಗಳು ಮಾತ್ರ ಪ್ರಿಫರ್ ಮಾಡ್ತಾ ಇದ್ರು. ಈಗ ಸುಮಾರು ವಿಡಿಯೋಸ್ ಇದೆ.
ನೀವು ಹುಡ್ಕೋದ್ರೆ ಸಿಗತ್ತೆ, ಪ್ರತಿಯೊಂದು ಡೀಟೇಲ್ ಸಿಗತ್ತೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ ನ ಕೊಟ್ಟಿರ್ತೀನಿ, ಹೋಗ್ಬೇಕಾದ್ರೆ ಚೆಕ್ ಮಾಡಿ. ಕೆಲವೊಂದು ಲಿಂಕ್ ಗಳೆಲ್ಲ ಹಾಕಿರ್ತೀನಿ, ಅದರಲ್ಲಿ ನಿಮಗೆ ಏನೇನು ಬೆನಿಫಿಟ್ ಆಗತ್ತೆ ಏನೇನು ಅಂತ ಈ ವಾಟರ್ ಅಲ್ಲಿ, ಯಾವುದು ಅಯೋನೈಸ್ಡ್ ವಾಟರ್ ಅಲ್ಲಿ ಬೆನಿಫಿಟ್ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್. ಈಗ ನಿಮಗೆ ಇದರಲ್ಲಿ ಹೇಳಿದ್ರೆ RO ವಾಟರ್ ಪ್ಯೂರಿಫೈರ್ ಅಲ್ಲಿ ಒಂದು ಪ್ರಾಪರ್ಟಿ ಮಾತ್ರ ಆಡ್ ಮಾಡ್ತೀವಿ. ಅದು ಏನ್ ಮಾಡ್ತೀವಿ ನಾವು, ರಿಜೆಕ್ಟ್ ವಾಟರ್ ಹೋಗತ್ತೆ. ಇದರಲ್ಲಿ ನಾವು ಕುಡಿತಾರ ನೀರ್ ಬಂದು RO ವಾಟರ್ ಅಲ್ಲಿ ಏನ್ ನಾವು ಕುಡಿತೀವಲ್ಲ, ಅದು pH ಬಂದು 5 ಇರುತ್ತೆ, 5.5 ಸಮಥಿಂಗ್ ಇರುತ್ತೆ ಇಷ್ಟೇ. 7 pH ಬಂದು ನ್ಯೂಟ್ರಲ್. ಕೆಳಗಡೆ ಚಾರ್ಟ್ ಹಾಕಿರ್ತೀನಿ ನೋಡಿ, ಆ ಚಾರ್ಟ್ ಅಲ್ಲಿ ನೋಡ್ಕೊಂಡ್ ಬನ್ನಿ ಗೊತ್ತಾಗತ್ತೆ. 2.5 ಬಂದು ಫುಲ್ಲು ಅಸಿಡಿಕ್, ಡೆಡ್ ವಾಟರ್ pH ಅಂತ ಹೇಳ್ತಾರೆ. ಅದು ಡೆಡ್ ಬಾಡಿ pH ಅಂತ ಹೇಳ್ತಾರೆ. ಅಲ್ಲಿಂದ ಬಂದು ನಿಮಗೆ ಕೂಲ್ ಡ್ರಿಂಕ್ಸ್ ಎಲ್ಲ ಬರುತ್ತೆ. ಕೂಲ್ ಡ್ರಿಂಕ್ಸ್ ಅವೆಲ್ಲ ಕುಡಿದಲ್ಲೇ ಇರೋದು ಒಳ್ಳೇದು. ಓಕೆ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ವಿಡಿಯೋದಲ್ಲಿ ಬರುತ್ತೆ. ಈಗ ನಾವು RO ವಾಟರ್ ಕುಡಿತಾ ಇರೋದು ಆಕ್ಚುಲಿ ಅಸಿಡಿಕ್ ಆಗಿರುತ್ತೆ. ಅದನ್ನ ಅಸಿಡಿಕ್ ನ ಅಲ್ಕಲೈನ್ ಮಾಡಬೇಕು ಅಂತಾನೆ ನಾವು ಆದಷ್ಟು ಪುಷ್ ಮಾಡ್ತಾ ಇರೋದು, ಅಲ್ಕಲೈನ್ ಇರಬೇಕು ನೀರಲ್ಲಿ ಅಂತ. ಇದು ನಾವು ಆಡ್ ಮಾಡ್ತಾ ಇರೋದು, ಅಲ್ಕಲೈನ್ ಆಡ್ ಮಾಡಿ ಏನ್ ಮಾಡ್ತೀವಿ, 8.5 to 9.5 ಮಾಡ್ಕೊಂಡು ಕುಡಿತಾ ಇದೀವಿ ಈ ಮಿಷಿನ್ ಅಲ್ಲಿ. ಇದು RO ನಲ್ಲಿ ಟಾಪ್ ಕ್ವಾಲಿಟಿ. ಈ ಅಯೋನೈಸರ್ ವಾಟರ್ ಮಿಷಿನ್ ಅಲ್ಲಿ ಬಂದ್ರೆ ನಿಮಗೆ ಇದು ಬಂದು ಒಂದು ಪ್ಯೂರ್ ವಾಟರ್ ಬರುತ್ತೆ. ಪ್ಯೂರ್ ಅಂದ್ರೆ ಅಲ್ಕಲೈನ್ ವಾಟರ್ ಬರುತ್ತೆ, ಇನ್ನೊಂದು ಅಸಿಡಿಕ್ ವಾಟರ್ ಬರುತ್ತೆ. ಇದು ತೋರಿಸ್ತೀನಿ ನೋಡಿ, ಇದು ಅಲ್ಕಲೈನ್ ವಾಟರ್ ಬರುವಂತದ್ದು. ಇದರಲ್ಲಿ ಇದೆಲ್ಲ ಬಟನ್ಸ್ ಇರುತ್ತೆ. ಮಿಷಿನ್ ಆಪರೇಟಿಂಗ್ ಎಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ಜಸ್ಟ್ ಅಲ್ಕಲೈನ್ ವಾಟರ್ ಇದ್ರಲ್ಲಿ ಬರುತ್ತೆ. ಇಲ್ಲೊಂದು ಪೈಪ್ ಇದೆ ನೋಡಿ, ಇರುತ್ತೆ. ಒಂದು ಇನ್ಪುಟ್ ಇರುತ್ತೆ ಇದರಲ್ಲಿ, ಒಂದು ಇನ್ಪುಟ್, 2 ಔಟ್ಪುಟ್. ಒಂದು ಅಲ್ಕಲೈನ್ ವಾಟರ್ ಬರುವಂತದ್ದು, ಇನ್ನೊಂದು ಅಸಿಡಿಕ್ ವಾಟರ್ ಬರುತ್ತದೆ. ಅಲ್ಕಲೈನ್, ಅಸಿಡಿಕ್. ಇದರಲ್ಲಿ ಹೆಂಗೆ ಪ್ಯೂರ್ ವಾಟರ್, ವೇಸ್ಟೇಜ್ ವಾಟರ್ ಅಂತ ಏನ್ ಹೇಳ್ತೀವಲ್ಲ, ಆ ರೀತಿ 2 ವೆರೈಟಿ. ಬಟ್ RO ವಾಟರ್ ಅಲ್ಲಿ ನೀರು ವೇಸ್ಟ್ ಆಗತ್ತೆ, ಅದ್ರ ನೆಕ್ಸ್ಟ್ ಲೆವೆಲ್ ಇದು. ಇದರಲ್ಲಿ ನೀರು ವೇಸ್ಟ್ ಅಲ್ಲ, ಈ ನೀರೆಲ್ಲ ಯೂಸ್ಫುಲ್. ಇದು ಸ್ನಾನ ಮಾಡಕ್ ಯೂಸ್ ಮಾಡಬಹುದು, ಹ್ಯಾಂಡ್ ಸ್ಯಾನಿಟೈಸರ್ ಆಗಿ ಯೂಸ್ ಮಾಡಬಹುದು, ಮೌತ್ ಫ್ರೆಶ್ನರ್ ಅಥವಾ ಮೌತ್ ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ತುಂಬಾ ಬೆನಿಫಿಟ್ ಇದೆ ಅದರಲ್ಲಿ. ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಇದರಲ್ಲಿ ಅಲ್ಕಲೈನ್, ಅಸಿಡಿಕ್ ಅಂತ ಹೇಳಿದ್ನಲ್ಲ, ಅಲ್ಕಲೈನ್ ವಾಟರ್ ನಮ್ಮ ಬಾಡಿನ ರೆಕ್ಟಿಫೈ ಮಾಡುತ್ತೆ, ನಮ್ಮ ಬಾಡಿನ ಪೂರ್ತಿ ರೆಕ್ಟಿಫೈ ಮಾಡುತ್ತೆ ಅಲ್ಕಲೈನ್ ವಾಟರ್. ಇದರಲ್ಲಿ ನಿಮಗೆ ಹೇಳಿದೆ ಒಂದು ಪ್ರಾಪರ್ಟಿ ಅಂತ ಇದರಲ್ಲಿ ಹೇಳಿದ್ದೆ, ಅದು ಅಲ್ಕಲೈನ್. ಅಸಿಡಿಕ್ ಆಗೋದನ್ನ ತಡೆಯುತ್ತೆ, ನಮ್ಮ ಬಾಡಿನಲ್ಲಿ ಅಸಿಡಿಕ್ ಆಗಲ್ಲ, ಸೆಲ್ ಬರ್ನ್ ಆಗ್ಲಿಕ್ಕೆ ಬಿಡಲ್ಲ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಒಂದು ಪ್ರಾಪರ್ಟಿ ಅಲ್ಕಲೈನೈಸೇಷನ್, ಅಲ್ಕಲೈನಿಟಿ. ನೆಕ್ಸ್ಟ್ ಬಂದು ಇನ್ನೊಂದು ಮೇಜರ್ ಪ್ರಾಪರ್ಟಿ ORP ಅಂತ ಹೇಳ್ತೀವಿ, ನೆಗೆಟಿವ್ ORP, ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ORP ಅಂತ ಹೇಳ್ತೀವಿ. ಅದು ನೆಗೆಟಿವ್ ORP. ಪಾಸಿಟಿವ್ ORP ಇರಬಾರ್ದು, ನೆಗೆಟಿವ್ ORP. ನೆಗೆಟಿವ್ ORP ಇದ್ದಷ್ಟು ಏನಾಗುತ್ತೆ, ನಮ್ಮ ದೇಹ, ನಮ್ಮ ಬಾಡಿಗೆ ಏಜ್ ಆಗ್ಲಿಕ್ಕೆ ಬಿಡಲ್ಲ, ನಮ್ಮ ದೇಹಕ್ಕೆ ಏಜ್ ಆಗ್ಲಿಕ್ಕೆ ಬಿಡಲ್ಲ. ಅದು ನೆಗೆಟಿವ್ ORP. ಪಾಸಿಟಿವ್ ORP ಇದ್ದಷ್ಟು ನಮ್ಮ ದೇಹ ವೀಕ್ ಆಗ್ತಾ ಬರುತ್ತೆ. ಹಾಗಾಗಿ ಇದು ನೆಗೆಟಿವ್ ORP ಇದರಲ್ಲಿ ಮಾಡ್ಕೊಡುತ್ತೆ. ಇದು ಇನ್ನೊಂದು ಪ್ರಾಪರ್ಟಿ. ಮೊದಲನೇ ಪ್ರಾಪರ್ಟಿ ಅಲ್ಕಲೈನೈಸೇಷನ್. ಓಕೆ, ಎರಡನೇ ಪ್ರಾಪರ್ಟಿ ನೆಗೆಟಿವ್ ORP ಮಾಡ್ಕೊಡುತ್ತೆ. ಇದು ಯಾವುದ್ರಲ್ಲೂ ಸಿಗಲ್ಲ ನಿಮಗೆ, ಯಾವ ವಾಟರ್ಗಳಲ್ಲೂ ಸಿಗಲ್ಲ. ಅಯೋನೈಸ್ಡ್ ವಾಟರ್ ಅಲ್ಲಿ ಮಾತ್ರ ಸಿಗತ್ತೆ. ಇದು ಕೆಂಗನ್ ಅಯೋನೈಸ್ಡ್ ವಾಟರ್, ಕೆಂಗನ್ ಮಿಷಿನ್ ಏನ್ ಹೇಳಿದ್ರೆ ಇದರಲ್ಲಿ ನೆಗೆಟಿವ್ ORP. ಇನ್ನೊಂದು ಥರ್ಡ್ ಒನ್, ಮೂರನೇದು ಮೈಕ್ರೋ ಕ್ಲಸ್ಟರಿಂಗ್ ಅಂತ ಪ್ರಾಪರ್ಟಿ. ಇದು ಏನ್ ಮಾಡುತ್ತೆ, ನೀರನ್ನ ಅಣುವಾಗಿ ಡಿವೈಡ್ ಮಾಡುತ್ತೆ. ಮೈಕ್ರೋ ಅಂದ್ರೆ ತುಂಬಾ ಸಣ್ಣದಾಗಿ ಮಾಡುತ್ತೆ ಮಾಲಿಕ್ಯೂಲ್ಸ್ ನ. ಆ ಸಣ್ಣದಾಗಿ ಮಾಡುವಂತ ಮಾಲಿಕ್ಯೂಲ್ಸ್ ನಮ್ಮ ದೇಹದ ಎಲ್ಲಾ ಸೆಲ್ಲು, ಎಲ್ಲಾ ಜೀವಕೋಶಗಳು, ಪ್ರತಿಯೊಂದು ಪಾರ್ಟ್ಸ್ ಅಲ್ಲೂ ಎಲ್ಲ ಜೀವಕೋಶಗಳೇ ಇರೋದು. ಜೀವಕೋಶಗಳು ಬಿಟ್ಟು ಬೇರೆ ಏನಿಲ್ಲ. ಜೀವಕೋಶಗಳಿಂದಾನೇ ನಮ್ಮ ಬಾಡಿನ ಡೆವಲಪ್ ಆಗಿರೋದು. ನೀವು ಮನೆ ಕಟ್ಟುವಾಗ ಏನೇನು ಇಟ್ಟಿಗೆ, ಮರಳು, ಸಿಮೆಂಟ್ ಇವೆಲ್ಲ ಏನ್ ಹಾಕಿ ಮಾಡುವಂತದ್ದು ಇರತ್ತಲ್ಲ, ಮರಳು ಕಣಗಳು ಲೆಕ್ಕ ಹಾಕಿ ಎಷ್ಟಿರುತ್ತೆ, ಆ ರೀತಿನೇ ಜೀವಕೋಶಗಳು ಅಂತ ಕರಿತೀವಿ ಅದನ್ನ. ಆ ಜೀವಕೋಶಗಳೇ ಅಣುವಾಗಿ ಮಾಡ್ಬಿಡುತ್ತೆ. ಯಾವುದು ರೆಗ್ಯುಲರ್ ವಾಟರ್ನ, ನಮ್ಮ RO ವಾಟರ್ನ ಅದು ಮೈಕ್ರೋ ಕ್ಲಸ್ಟರಿಂಗ್ ಮಾಡಿ, ಅಂದ್ರೆ ಅಣುವಾಗಿ ಮಾಡಿ ನಮ್ಮ ದೇಹದಲ್ಲಿರುವಂತ ಟಾಕ್ಸಿನ್, ನ ತೆಗೆದು ಹೊರಗಡೆ ಹಾಕತ್ತೆ. ಕರೆಕ್ಟಾಗಿ ತಿಳ್ಕೊಳ್ಳಿ.
ನಮ್ ದೇಹದಲ್ಲಿರುವಂತ ಟಾಕ್ಸಿನ್, ಬೇಡವಾದ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕತ್ತೆ. ಒಂದು ಬೆವ್ರ ರೂಪದಲ್ಲಿ ಇರ್ಬೋದು, ಇಲ್ಲ ಮೋಷನ್ ರೂಪದಲ್ಲಿ ಇರ್ಬೋದು. ಓಕೆ, 3 ಪ್ರಾಪರ್ಟಿ ಯಾವ್ದಾವ್ದು ಹೇಳಿದೆ? ಅಲ್ಕಲೈನ್ ಅಲ್ಲಿ ಏನೇನ್ ಬೆನಿಫಿಟ್ ಇದೆ ಅದು ಫಸ್ಟ್ ಪ್ರಾಪರ್ಟಿ ಹೇಳಿದೆ. ಎರಡನೇದು -ORP, ಆಂಟಿ ಏಜಿಂಗ್ ಪ್ರಾಪರ್ಟಿ, ನಮ್ಮ ದೇಹಕ್ಕೆ ಏಜ್ ಆಗ್ಲಿಕ್ಕೆ ಬಿಡಲ್ಲ. ಥರ್ಡ್ ಒನ್ ಮೈಕ್ರೋ ಕ್ಲಸ್ಟರಿಂಗ್, ಅದೆಲ್ಲ ನೆಕ್ಸ್ಟ್ ಡೆಮೋಸ್ ಇರುತ್ತೆ. ನಿಮಗೆ ಎಲ್ಲ ಡೆಮೋಸ್ ತೋರಿಸ್ತೀನಿ, ಏನ್ ಬೆನಿಫಿಟ್, ಹೆಂಗ್ ವರ್ಕ್ ಆಗತ್ತೆ ಏನು ಅಂತ ಹೇಳಿ. ಮೈಕ್ರೋ ಕ್ಲಸ್ಟರಿಂಗ್ ತುಂಬಾ ಇಂಪಾರ್ಟೆಂಟ್. 3 ಮೇಜರ್, ಇದು 3 ತುಂಬಾ ಮೇಜರ್. ಹೌದಪ್ಪ, ಒಂದ್ ಪ್ರಾಪರ್ಟಿ ಹಾಕೊಂಡಿದೀವಿ ನಾವು ವಾಟರ್ ಪ್ಯೂರಿಫೈರ್ ಅಲ್ಲಿ, ಅಲ್ಕಲೈನ್ ಸಾಕು. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನಾವು ಇರೋ ವಾಟರ್ಗೆ ನಾವು ಅಲ್ಕಲೈನ್ ನ ಮಾಡ್ತಾ ಇದೀವಿ ಮಿಕ್ಸ್ಅಪ್. ಈ ಮಿಷಿನ್ ಅಲ್ಲಿ ನೋ ಮಿಕ್ಸ್ಅಪ್, ಏನು ಮಿಕ್ಸ್ ಮಾಡೋಂಥದ್ದು ಏನಿಲ್ಲ. ಇದು ಆ ಪ್ರೊಸೆಸ್ ಅಲ್ಲಿ ನ್ಯಾಚುರಲ್ ಆಗಿ ಬರುವಂತದ್ದು. ಅಸಿಡಿಕ್ ನೇ ಬೇರೆ ಮಾಡ್ಬಿಡತ್ತೆ, ಅಸಿಡಿಕ್ ವಾಟರ್ ಬೇರೆ ಮಾಡತ್ತೆ, ಅಲ್ಕಲೈನ್ ವಾಟರ್ ಬೇರೆ ಬರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನ್ ಬೆನಿಫಿಟ್ ಅಂತೇಳಿ. ಹಂಗೂ ಏನಾರ ನಿಮಗೆ ಡೆಮೋ ಬೇಕು ಅಂದ್ರೆ ಕಾಲ್ ಮಾಡಿ. ಓಕೆ, ಡೆಮೋ ಕೂಡ ಇರುತ್ತೆ. ಮಿಷಿನ್ ನ ತಗೋಬೇಕು ಅಂದ್ರೂ ಕಾಲ್ ಮಾಡಿ. ನಮ್ದೇ ಡಿಸ್ಟ್ರಿಬ್ಯೂಷನ್ ಇದೆ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಅಲ್ಲೇ ಸುಮಾರು ಜನಕ್ಕೆ ಹಾಕ್ತಾ ಇದೀವಿ. ಈಗ ಇದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ. ಇನ್ನು ಈಗ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಆಲ್ರೆಡಿ ಬಂದು ಬಹಳ ವರ್ಷನೇ ಆಯ್ತು, ಬಟ್ ಆದ್ರೂ ಈಗ್ಲೂ ರೀಚ್ ಆಗ್ತಾ ಇಲ್ಲ. ಹಾಗಾಗಿ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇರೋದು. ಇದು ಬರೀ ದುಡ್ಡಿದ್ರೆ ಆರೋಗ್ಯ ಬರಲ್ಲ, ಹೆಲ್ತ್ ಬರಲ್ಲ, ಮೈಂಡ್ ಸೆಟ್ ಇಟ್ಕೊಂಡ್ಬಿಡಿ. ನಾವು ಇಷ್ಟು ದಿವಸದಿಂದ ಮಾಡ್ತಾ ಇರೋದೇನು, ಬರೀ ತಿನ್ನೋ ಫುಡ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಯಾವತ್ತು ಕುಡಿಯೋ ನೀರ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಯೋಚನೆ ಮಾಡಿದ್ರೆ ಇಷ್ಟೇ, ವಾಟರ್ ಪ್ಯೂರಿಫೈರ್. ಓಕೆ, ತಪ್ಪಲ್ಲ, ವಾಟರ್ ಪ್ಯೂರಿಫೈರ್ ಬೇಕಾಗಿರೋದು, ಮೊದಲಿಗೆ ಬೇಕಾಗಿರೋದೇ ವಾಟರ್ ಪ್ಯೂರಿಫೈರ್. ಕೆಲವೊಬ್ರು ಕೂಡ ಅದು ಹಾಕೊಂಡಿರಲ್ಲ. ದಯವಿಟ್ಟು ವಾಟರ್ ಪ್ಯೂರಿಫೈರ್ ಇಲ್ಲ ಅಂದ್ರೆ ಮೊದಲು ವಾಟರ್ ಪ್ಯೂರಿಫೈರ್ ಹಾಕೊಳ್ಳಿ. ಬರೀ ದುಡ್ಡಿದ್ರೇನೆ ಆರೋಗ್ಯ ಬರೋದಿಲ್ಲ. ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಆರೋಗ್ಯನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ದುಡ್ಡು ಜಾಸ್ತಿ ಇರ್ಬೋದು, ಹೆಲ್ತ್ ಬೆನಿಫಿಟ್ ಹಾಗೆ ಇದೆ. ಇದೆಲ್ಲ ಕೆಲವೊಂದು NGO ಸಂಸ್ಥೆಗಳು, NGO ಅಂತ ಏನಿರುತ್ತಲ್ಲ ಆರ್ಗನೈಸೇಷನ್, ಅವರು ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಈಗಲೂ ಕೂಡ ಫ್ರೀ ಆಗಿ ವಾಟರ್ನ ಕೊಡ್ತಾರೆ. ಈ ವಾಟರ್ನ ಫ್ರೀ ಆಗಿ ಕೊಡ್ತಾರೆ. ನೀವು ಸ್ಯಾಂಪಲ್ ಕೂಡ ನೀವು ತಗೊಂಡೋಗಿ ನೋಡ್ಬೋದು. ಎನರ್ಜಿಕ್ ಕಂಪನಿದು ಕೆಂಗನ್ ವಾಟರ್ ಅಂತ ಹೇಳಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ತುಂಬಾ ವಿಡಿಯೋಸ್ ಬರೋದಿದೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ದಯವಿಟ್ಟು ಯಾರಿಗಾರ ಬೇಕಾಗಿದೆ, ಯಾರಿಗಾರ ಯೂಸ್ಫುಲ್ ಆಗತ್ತೆ ಅಂದ್ರೆ ಯಾರಿಗಾರ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಬರುತ್ತೆ, ದಯವಿಟ್ಟು ವೇಟ್ ಮಾಡಿ. ಓಕೆ, ಥ್ಯಾಂಕ್ ಯು.